ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು ಕಥಾ ಸರಣಿಯ 10ನೇ ಭಾಗವನ್ನು. ತಡ ಮಾಡದೆ ಕತೆಗೋಗೋಣ. ಅಡಿಗೆ ಮಾಡಿ ಮುಗಿಸಿದ ಸುಜಾತ, ಶೀತು, ಊಟ ಮಾಡೋಣ ಬರ್ತೀಯಾ ಎಂದರು ಅಡಿಗೆ ಮನೆಯಿಂದಲೇ. ಕುರ್ಚಿಯ ಮೇಲೆ ಕುಳಿತು ಪುಸ್ತಕ ಹಿಡಿದು ಕುಳಿತಿದ್ದ ಶೀತಲ್, ಹಾ ಬರ್ತೀನಿ ಚಿಕ್ಕಮ್ಮ ಎಂದು ಕೂಗಿದಳು ಕುಳಿತಲ್ಲಿಂದಲೇ. ಅವಳ ಬಳಿ ಬಂದ ಸುಜಾತ, ಈಗಷ್ಟೇ ಬಂದಿದ್ಯಾ, ಆಗ್ಲೇ ಪುಸ್ತಕ ಹಿಡ್ಕೊಂಡು ಕುಳಿತಿದ್ಯಾ ಎಂದು ಪ್ರೀತಿಯಿಂದ ರೇಗಿದರು. ಶೀತಲ್, ಹೌದು ಚಿಕ್ಕಮ್ಮ, ಯಾಕೋ ಓದ್ಬೇಕಂತ ತುಂಬಾ ಅನ್ನಿಸ್ತು ನಗುತ್ತಾ ಹೇಳಿದಳು. ಸುಜಾತ ಶೀತಲಾಳ ಬಳಿ ಕುಳಿತು ಅವಳ ಕಣ್ಣುಗಳ ಮುಂದೆ ಇದ್ದ ಪುಸ್ತಕವನ್ನು ಕೆಳಗಿಳಿಸಿ, ಏನಾದರೂ ಸಮಸ್ಯೆ ಆಯ್ತಾ ಮಗಳೇ ಎಂದು ಪ್ರೀತಿಯಿಂದ ಕೇಳಿದಾಗ ಶೀತಲ್ ಮುಖದಲ್ಲಿ ನಗು ಅರಳಿತು. ಇಲ್ಲ ಚಿಕ್ಕಮ್ಮ, ಖಂಡಿತ ಇಲ್ಲ ಎಂದಳು ಅವರ ಪ್ರೀತಿಯಲ್ಲಿ ಮಿಂದೇಳುತ್ತಾ. ಸುಜಾತ, ನನಗೆ ಗೊತ್ತು ಈ ಸಮಯದಲ್ಲಿ ನೀನು ಅಕ್ಕ ಮಾವನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದೆಯಾ ಅಂತ, ಆದರೆ ಎಂದು ನಿಲ್ಲಿಸಿದರು. ಹೌದು, ಆದರೆ ಅಷ್ಟೊಂದಲ್ಲ, ಯಾಕಂದ್ರೆ ನನ್ನ ಬಳಿ ನೀವಿದ್ದೀರಾ ಅವ್ರ ಜಾಗ ತುಂಬೋಕೆ ಎಂದು ಶೀತಲ್ ಮುಗುಳ್ನಕ್ಕಳು. ಸುಜಾತ ಮುಗುಳ್ನಗುತ್ತಾ ಶೀತಲಾಳ ಮುಖವನ್ನು ಮುದ್ದಿಸುತ್ತಾ, ಈ ಬಾರಿ ನಾನು ನಿನ್ಗಾಗಿ ಜಾಮೂನ್ ಮಾಡ್ತೀನಿ, ನಿನ್ಗಿಷ್ಟ ಅಲ್ವಾ ಎಂದರು. ನನಗಿಷ್ಟ ಆಗಿದ್ ಮಾಡಿದ್ರೆ ಸಾಕ ಚಿಕ್ಕಮ್ಮ, ನವೀನ್ಗೆ ಮೈಸೂರು ಪಾಕ್ ಅಂದ್ರೆ ತುಂಬಾ ಇಷ್ಟ, ಅದನ್ನು ಸಹ ಮಾಡಿ ಎಂದಳು ನಗುತ್ತಾ. ಅವನೇನ್ ಬಿಡಮ್ಮ, ಯಾವಾಗ್ಲೂ ನಮ್ಮೊಟ್ಟಿಗಿರ್ತಾನೆ, ನಮ್ಮ ಪ್ರೀತಿ ಅವನಿಗೆ ಯಾವಾಗ್ಲೂ ಸಿಕ್ಕೇ ಸಿಗುತ್ತೆ, ನೀನ್ ನಮ್ಮಿಂದ ಇಷ್ಟು ದೂರ ಇರ್ತೀಯ ಎಂದು ಭಾವುಕರಾದರು ಸುಜಾತ. ಚಿಕ್ಕಮ್ಮ, ನೀವು ಮತ್ತೆ ಚಿಕ್ಕಪ್ಪ ಯಾವಾಗ ಬರ್ತೀರಿ ಎಂದಳು ಅವರನ್ನೇ ನೋಡುತ್ತಾ. ದೀಪಾವಳಿಗೆ 2 ದಿನ ಮೊದಲು ನಾವು ಬಂದ್ಬಿಡ್ತೀವಿ ಪುಟ್ಟ ಎಂದು ಅವಳ ತಲೆ ಸವರಿದರು. ಅಲ್ಲಿ ನವೀನ್ ಒಬ್ನೇ ಉಳಿತಾನೆ, ಅಂದ್ರೆ ನೀವು ಹಬ್ಬದ ದಿನನೇ ಬನ್ನಿ ಚಿಕ್ಕಮ್ಮ, ಅವನಿಗೂ ಬೇಜಾರಾಗೋದು ಬೇಡ ಎಂದಳು ಶೀತಲ್. ಸುಜಾತ ದೀರ್ಘವಾದ ಉಸಿರೊಂದನ್ನು ಬಿಟ್ಟು, ಇದೆಲ್ಲ ಬಿಡು, ಬಾ ನಾವೊಂದು ಸ್ವಲ್ಪ ಶಾಪಿಂಗ್ ಮಾಡಿ ಬರೋಕ್ಕೆ ಮಾರ್ಕೆಟಿಗೆ ಹೋಗೋಣ ಎಂದರು. ಶೀತಲ್, ಈಗ ಬೇಡ ಚಿಕ್ಕಮ್ಮ, ನನಗೆ ಬೋನಸ್ ಸಿಗುತ್ತೆ, ಆಗ ಹೋಗೋಣ, ಆಗ ಎಲ್ರಿಗೂ ಬಟ್ಟೆ ತಗೋಬಹುದು ಎಂದಳು. ಸುಜಾತ, ಇರ್ಲಿ ಬಿಡು, ನಿನಗೆ ತುಂಬಾ ಖರ್ಚಿರುತ್ತೆ, ಅದಕ್ಕಿಟ್ಕೋ ಎಂದರು. ಶೀತಲ್, ಅದೆಲ್ಲದಕ್ಕೂ ಆಗುತ್ತೆ ಬಿಡಿ, ಆದ್ರೆ ಅದ್ರ ಜೊತೆಗೆ ನನಗೆ ಕಮಿಷನ್ ಕೂಡ ಬರುತ್ತೆ ಎಂದಳು ಹುಬ್ಬು ಕುಣಿಸುತ್ತಾ. ಸುಜಾತ ಮುಂದಕ್ಕೆ ಏನನ್ನೂ ಹೇಳದೆ, ಸರಿ ನಾನು ಊಟ ತಂದು ಟೇಬಲ್ ಮೇಲಿಡ್ತೀನಿ, ನೀನ್ ಬೇಗ ಬಾ ಎಂದು ಹೇಳಿ ಎದ್ದು ಹೋದರು. ಸುಜಾತ ಹೋದ ತಕ್ಷಣ ಶೀತಲ್ಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಆದರೆ ಅಳದೆ ಪುಸ್ತಕವನ್ನು ಓದಲು ಶುರು ಮಾಡಿದಳು. ಒಂದು ರೀತಿಯಲ್ಲಿ ಅವಳ ನೋವನ್ನು ಶಮನ ಮಾಡುವ ಔಷಧಿ ಆ ಪುಸ್ತಕ. ಅಶ್ವಿನ್ ಮುಂದೆ ಕೈ ಜೋಡಿಸಿ ನಿಂತ ಸೌರವ್, ನಿನ್ ಮಾತಿಗಾಗಿ ನಾನು ಕಾಯ್ತಾ ಇದ್ದೀನಿ ಅಶ್ವಿನ್ ಎಂದ. ಅಶ್ವಿನ್, ನಾನು ಏನೋ ಹೇಳಲಿ, ನನ್ನ ಬಳಿ ಹೇಳೋಕೆ ಏನೂ ಇಲ್ಲ, ಇಲ್ಲ ಅಂದಾಗ ವಿಷಯನ ಅಲ್ಲಿಗೆ ಬಿಟ್ಬಿಡು ಎಂದ ಅಶ್ವಿನ್. ನಿಜವಾಗ್ಲೂ ಹೇಳೋಕೇನೂ ಇಲ್ವಾ? ಸೌರವ್ ಒಂದೇ ಹುಬ್ಬೇರಿಸಿ ಕೇಳಿದಾಗ ಅಶ್ವಿನ್ ಅವನ ಮಾತಿಗೆ ತಡವರಿಸಿದ. ಅಶ್ವಿನ್, ನಿನ್ಗೂ ಇದು ಗೊತ್ತು, ಭಾವನ ನನ್ನ ಲೈಫಲ್ಲಿದ್ದಾಳೆ ಎತ್ತಲು ನೋಡುತ್ತಾ ಹೇಳಿದ. ಸೌರವ್, ಸರಿ, ಭಾವನ ನಿಜವಾಗ್ಲೂ ನಿನ್ ಜೀವನದಲ್ಲಿ ಇದ್ದಾಳಾ ಎಂದ ಗೆಳೆಯನನ್ನೇ ನೋಡುತ್ತಾ. ಸೌರವ್ ತನಗಾಗಿ ತನ್ನೊಂದಿಗೆ ನಿಲ್ಲಬಲ್ಲವನು ಎಂದು ಅಶ್ವಿನ್ಗೆ ತಿಳಿದಿತ್ತು. ಅದಕ್ಕಾಗಿಯೇ ಅವನು ಕಾರಿನ ಇನ್ನೊಂದು ಬದಿಗೆ ತಿರುಗಿದ ತಕ್ಷಣ ಸೌರವ್ ಅವನ ಭುಜದ ಮೇಲೆ ಕೈಯಿಟ್ಟು ಅವನನ್ನು ತನ್ನ ಕಡೆಗೆ ಎಳೆದುಕೊಂಡು, ನೀನ್ ಹೇಳ್ತಾ ಇರೋದು ನಿಜ ಆಗಿದ್ರೆ ನೀನು ಶೀತಲ್ನ ಪ್ರೀತಿಸ್ತಾ ಇರ್ಲಿಲ್ಲ ಮಗ ಎಂದ. ಅಶ್ವಿನ್, ನೀನ್ ಇದನ್ನೇ ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದೀಯಾ, ಪ್ಲೀಸ್ ಈ ವಿಷಯ ಬಿಡು ಎಂದ. ಸೌರವ್, ಓಕೆ, ನಾನು ಈ ವಿಷಯನ ಇಲ್ಲಿಗೆ ಬಿಡ್ತೀನಿ, ನೀನು ಕೂಡ ಇಲ್ಲಿಗೆ ಬಿಡಬೇಕು, ಆದರೆ ನೀನ್ಯಾಕೆ ದೇವದಾಸ್ ಥರ ವರ್ತಿಸ್ತಾ ಇದೆಯಾ ಎಂದ. ಅಶ್ವಿನ್, ಯಾರು ದೇವದಾಸ್ ಆಗ್ತಿದ್ದಾರೆ ಕೆಕ್ಕರಿಸುವಂತೆ ನೋಡಿ ಹೇಳಿದ. ಸೌರವ್, ಹಾಗಿದ್ರೆ ಇದೆಲ್ಲ ಅವಳದೇ ಕೆಲಸ ಅನ್ಸುತ್ತೆ
ನಿನ್ನ ಮೋಡಿ ಮಾಡ್ತಾ ಇದ್ದಾಳೆ ಅನ್ಸುತ್ತೆ, ಲಜ್ಜೆಗೇಡಿ ಹೆಣ್ಣು, ಕನಲಿದನು. ನೀನ್ ಅವಳ ಬಗ್ಗೆ ಮಾತಾಡ್ಬೇಡ ಸೌರವ್, ಅವಳು ತುಂಬಾ ಮುಗ್ಧ ಹುಡುಗಿ, ಸಮಾಧಾನವಾಗಿ ಹೇಳಿದ ಅಶ್ವಿನ್. ಓಕೆ, ಆಗಿದ್ರೆ ನೀನ್ ಅವಳನ್ನ ಪ್ರೀತಿಸ್ತಾ ಇದೀಯಾ, ಕೇಳಿದ ಸೌರವ್. ಹೌದು, ನಾನೇ ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ನನ್ನದು ಆರಾಧನೆ ಸೌರವ್, ಅದರಲ್ಲಿ ಅವಳ ಪಾಲಿ ಏನೂ ಇಲ್ಲ. ನಾನು ಅವಳನ್ನ ಆರಾಧಿಸ್ತಾ ಇದ್ದೀನಿ ನಾನು ಹೃದಯದಲ್ಲಿ ಇಟ್ಕೊಂಡು. ಆದರೆ ಅದನ್ನು ಹೊರಗೆ ತೋರ್ಸೋಕ್ಕಾಗಲ್ಲ. ನಾನು ಅವಳಿಗೆ ಏನನ್ನೂ ಹೇಳಿಲ್ಲ, ಆದರೆ ತುಂಬ ಬುದ್ಧಿವಂತೆ ಅವಳು. ನಾನು ಹೇಳ್ದೆ ಎಲ್ಲವನ್ನ ಅರ್ಥ ಮಾಡ್ಕೊಂಡ್ಬಿಟ್ಲು. ಅವನ ಮುಖದಲ್ಲಿ ಬಹಳ ಸಮಯದ ನಂತರ ತಿಳಿ ಮಂದಹಾಸ ಹರಡಿಕೊಂಡಿತು. ಸೌರವ್ ಆಶ್ಚರ್ಯಚಕಿತನಾದ. ಏನು, ನೀನು ಇದನ್ನೆಲ್ಲ ಶೀತಲ್ಗೆ ಹೇಳಿಲ್ವಾ ಎಂದನು. ಅವನ ಮುಖದ ಮೇಲಿದ್ದ ಅಚ್ಚರಿಯನ್ನು ಕಂಡ ಅಶ್ವಿನ್ ಮುಗುಳು ನಗುತ್ತಾ, ಇಲ್ಲ, ನಾನು ಹೆಚ್ಚು ಹೇಳಬೇಕಾಗಿಲ್ಲ, ಅವಳಿಗೆ ನನ್ನೆಲ್ಲ ಭಾವನೆಗಳು ಅರ್ಥ ಆಗ್ಬಿಡುತ್ತೆ ಎಂದ. ಸೌರವ್, ಶೀತಲ್ ಕೂಡ ನಿನ್ ಜೊತೆ ಇದ್ದಾಳಾ ಎಂದ. ಅಶ್ವಿನ್ ಮುಗುಳು ನಗುತ್ತಾ, ಇಲ್ಲ, ಆದರೆ ನನ್ನ ಅಂತರಾಳದಲ್ಲಿ ಇದ್ದಾಳೆ ಎಂದ. ಸೌರವ್ ತನ್ನ ಕೂದಲನ್ನು ಕೆದರುತ್ತಾ, ನೀವಿಬ್ರು ತುಂಬಾ ಚೆನ್ನಾಗಿದ್ದೀರಿ, ಕೆಲವೇ ತಿಂಗಳುಗಳಲ್ಲಿ ಪ್ರೀತಿಲ್ ಬಿದ್ದಿದ್ದೀರಿ, ಆದರೆ ಅದನ್ನ ವ್ಯಕ್ತಪಡಿಸದೆ ಇಬ್ರು ಬೇರೆ ಬೇರೆ ಆಗಿದ್ದೀರಿ, ನಿಟ್ಟುಸಿರೊಂದನ್ನು ಚೆಲ್ಲಿದ. ಅಶ್ವಿನ್, ಹಾಗಾದ್ರೆ ನಾನೇನ್ ಮಾಡ್ಲಿ, ನಾನು ಅವಳಿಗೆ ಅನಗತ್ಯ ಅಸಂಬದ್ಧ ಮಾತುಗಳನ್ನ ಹೇಳೋಕ್ಕಾಗಲ್ಲ ಅಲ್ವಾ ಎಂದನು ನೆಲ ನೋಡುತ್ತಾ. ಸೌರವ್, ಏನು ಅಸಂಬದ್ಧ ಎಂದ. ಅಶ್ವಿನ್, ಹೇ, ಆ ದಿನ ಭಾವನಾ ಒಂದು ಸಣ್ಣ ವಿಷಯಕ್ಕೆ ಶೀತಲ್ ಬಗ್ಗೆ ಏನೇನೋ ಹೇಳಿದ್ಲು ಗೊತ್ತಾ, ನನಗೆ ಅವಳನ್ನ ಸಮಯದಲ್ಲಿ ಹೊಡೆದು ಸಾಯಿಸ್ಬಿಡ್ಬೇಕು ಅನ್ಸಿತ್ತು ಎಂದನು. ಸೌರವ್ ಅಶ್ವಿನ್ನ ಎರಡೂ ಭುಜಗಳನ್ನು ಹಿಡಿದು, ಮೈ ಡಿಯರ್ ಫ್ರೆಂಡ್, ನೀನು ಹುಚ್ಚ, ನಿಜವಾಗ್ಲೂ ನೀನು ಏನನ್ನ ಕಳೆದುಕೊಳ್ತಾ ಇದೀಯಾ ಗೊತ್ತಾ ಎಂದ. ಅಶ್ವಿನ್, ಇದನ್ನ ನನಗಿಂತ ಚೆನ್ನಾಗಿ ಯಾರೂ ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಇಲ್ಲ ಮಗ, ನಿಟ್ಟುಸಿರು ಚೆಲ್ಲಿದ. ಸೌರವ್, ಮಗ, ನೀನೆಲ್ಲ ಮಿತಿಗಳನ್ನ ಮೀರದೆ ನಿನ್ನದೇ ಸಂಕೋಲಿಯಲ್ಲಿ ಬಂದಿಯಾಗಿದ್ಯಾ ಕಣೋ. ನೀನು ಕಾಲೇಜಲ್ಲಿದ್ದಾಗ ಪ್ರೀತಿ ಬಗ್ಗೆ ನಿನ್ನ ಆಲೋಚನೆಗಳು, ಪರಿಕಲ್ಪನೆಗಳು ಈಗಲೂ ನನ್ನ ಕಣ್ಣಿಗೆ ಕಟ್ಟದ ಹಾಗಿವೆ. ಆ ದಿನಗಳಲ್ಲೇ ನಿನ್ನ ಮಾತುಗಳನ್ನು ಕೇಳಿ ಎಲ್ಲರೂ ಮ್ಯಾಡ್ ಆಗಿದ್ರು, ಆದರೆ ನೀನು, ನಿಟ್ಟುಸಿರು ಚೆಲ್ಲಿದ. ಅಶ್ವಿನ್, ನಾನಿನ್ನೂ ಹಾಗೇನೇ ಇದ್ದೀನಿ ಮಗ, ಆ ಆಲೋಚನೆಗಳು ಮಾತ್ರ ಈಗ ಹೊಸ ರೂಪ ಪಡೆದಿವೆ ಎಂದ. ಸೌರವ್, ಮಗ ಎಂದ ಆತಂಕದಿಂದ. ತನ್ನ ಮನದ ಭಾವನೆಗಳನ್ನು ಮತ್ತು ಆತಂಕವನ್ನು ಗೆಳೆಯನ ಮುಂದೆ ಬಿಚ್ಚಿಡಲು ಮುಂದಾದ ಅಶ್ವಿನ್. ಸೌರವ್, ಶೀತಲೊಬ್ಳು ಅನಾಥ ಹುಡುಗಿ, ಅವಳು ನನ್ನ ಜೊತೆ ಇದ್ರೆ ಅವಳಿಗೆ ಸಿಗ್ಬೇಕಾದ ಗೌರವ ಸ್ಥಾನಮಾನಗಳು ಸಿಗೋದಿಲ್ಲ ಕಣೋ. ನಾನೇನಾದರೂ ಶೀತಲ್ನ ಮದುವೆ ಆಗಿ ಅವಳನ್ನ ಮನೆಗೆ ಕರೆದೊಯ್ದ್ರೆ ಭಾವನಾಗೆ ನಾನು ಮೋಸ ಮಾಡಿದೆ ಅಂತ ದೂರೋಕೆ ಶುರು ಮಾಡ್ತಾರೆ. ಅವಳ ಜೀವನ ಹಾಳಾಗಿದ್ದಕ್ಕೆ ನನ್ನನ್ನು ಹೊಣೆಗಾರನನ್ನಾಗಿ ಮಾಡ್ತಾರೆ. ಶೀತಲ್ ಕೂಡ ಎಷ್ಟನ್ನ ಸಹಿಸೋಕೆ ಸಾಧ್ಯ? ತನ್ನ ನೋವನ್ನು ಕೇಳೋಕೆ ಅವಳಿಗೆ ಹೆತ್ತೋರು ಕೂಡ ಇಲ್ಲ. ನಾನೇನಾದರೂ ಅವಳನ್ನ ಮದುವೆ ಆದೆ ಅಂತ ಇಟ್ಕೋ, ಬೇರೆ ಜಾತಿಯಲ್ಲಿ ಮದುವೆ ಆದ್ಲು ಅನ್ನೋ ಕಾರಣಕ್ಕೆ ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಕೂಡ ಅವಳಿಂದ ದೂರ ಆಗ್ತಾರೆ. ನನಗೆ ಯಾರೂ ಏನೂ ಹೇಳಲ್ಲ, ಆದರೆ ಈ ಸಮಾಜ, ಈ ಜನ ಅವಳಿಗೆ ಉಸಿರಾಡೋಕೆ ಕಷ್ಟವಾಗುವಂತೆ ಮಾಡಿಬಿಡ್ತಾರೆ ಕಣೋ. ಬದುಕಿಗೆ ಹೆದರಿ ಅವಳ ಜೀವಕ್ಕೇನಾದರೂ ಅಪಾಯ ಮಾಡ್ಕೊಂಡ್ಬಿಟ್ರೆ ಎಂದು ಹೇಳಿ ಮೌನವಾದ. ಹೇ ಹುಚ್ಚ, ಏನೋ ನೀನು, ಏನು ಹೇಳ್ತಾ ಇದೀಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಕೋಪದಲ್ಲಿ ಕನಲಿದ ಸೌರವ್. ನಿನಗೆ ಅರ್ಥ ಆಗಲ್ಲ ಮಗ, ನನ್ನ ಮನೆ ವಾತಾವರಣ ನನಗೆ ಮಾತ್ರ ಗೊತ್ತು, ಅಶ್ವಿನ್ ಹೇಳಿದ. ಮತ್ತೆ ಮುಂದುವರೆದು, ಅದ್ರ ಮೇಲೆ ನನ್ನ ಅಜ್ಜ, ಅವಳ ಮನೆ ಕಾಲಿಟ್ಟ ಮೇಲೆ ಯಾರಿಗಾದ್ರೂ ಏನಾದರೂ ಅಪಾಯನೋ ಅಥವಾ ಜೀವಹಾನಿನೋ ಆಗ್ಬಿಟ್ರಂತೂ ಮುಗಿದೇ ಹೋಯ್ತು. ಎಲ್ಲ ಕಳಂಕವನ್ನ ಅವಳ ತಲೆ ಮೇಲೆ ಹಾಕ್ಬಿಡ್ತಾರೆ. ಬೇಡ ಮಗ, ನನಗವಳನ್ನ ಹೀಗೆಲ್ಲ ನೋಡೋಕ್ಕಾಗಲ್ಲ. ಹೇಗೋ ಖುಷಿಯಾಗಿ ಅವಳ ಜೀವನ ಕಟ್ಕೊಂಡು ಅದರಲ್ಲಿ ಬದುಕ್ತಾ ಇದ್ದಾಳೆ. ನಾನು ಅವಳ ಬಾಳಿಗೆ ಬಿರುಗಾಳಿ ಆಗೋದು ಬೇಡ ಕಣೋ ಎಂದ. ಸೌರವ್ ಸ್ವಲ್ಪ ಹೊತ್ತು ಅಶ್ವಿನ್ನನ್ನು ದಿಟ್ಟಿಸಿ ನೋಡಿದ. ನಂತರ, ಇದೆಲ್ಲ ನಿನಗೆ ಯಾವಾಗ ಅರ್ಥ ಆಯ್ತು ಎಂದ. ಅಶ್ವಿನ್ ದೀರ್ಘ ಉಸಿರನ್ನು ತೆಗೆದುಕೊಂಡು ಮತ್ತೆ ಮೌನವಾದ. ಅನಂತರ, ಭಾವನಾ ಯಾವಾಗ ಎಂದು ಮೌನವಾದ.
ಅವನಿಗೆ ಮುಂದೆ ಮಾತನಾಡಲು ಇಷ್ಟವಿರಲಿಲ್ಲ. ಸೌರವ್ ಅಶ್ವಿನ್ನ ಭುಜಗಳನ್ನು ಹಿಡಿದು ಇಲ್ಬಾ ಎಂದವನು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡ. ಅಶ್ವಿನ್ ಕೂಡ ಗೆಳೆಯನನ್ನು ಆಲಂಗಿಸಿ ಅಪ್ಪಿಕೊಂಡು, ಮಗ, ಇವತ್ತಿನವರೆಗೂ ನಾನು ಪ್ರೀತಿ ಹೆಸರನ್ನಷ್ಟೇ ಜಪಿಸ್ತಿದ್ದೆ, ಆದರೆ ಅದು ತುಂಬ ನೋವನ್ನು ಉಂಟು ಮಾಡ್ತಾ ಇದೆ ಅಂತ ಈಗ ನನಗೆ ತಿಳಿತಾ ಇದೆ. ನಾನು ಪ್ರತಿಯೊಂದು ನೋವನ್ನು ಅನುಭವಿಸಬಲ್ಲೆ, ಆದರೆ ಅವಳನ್ನು ಇದರಲ್ಲಿ ಪಾಲುದಾರಳನ್ನಾಗಿ ಮಾಡಲಾರೆ ಮಗ, ಭಾವುಕನಾದ. ಸೌರವ್ ಗೆಳೆಯನ ಬೆನ್ನು ದಡವಿ, ನಾನು ನಿನ್ನ ಜೊತೆ ಇರ್ತೀನಿ ಮಗ, ಭರವಸೆ ನೀಡಿದ. ನನಗೆ ನೀನು ಸದಾ ನನ್ನೊಟ್ಟಿಗಿರ್ತೀಯ ಅಂತ ಗೊತ್ತು ಮಗ, ಆದರೆ ಅವಳಲ್ಲಿ ಒಬ್ಬಂಟಿಯಾಗಿರ್ತಾಳೆ. ಅವಳು ಏನನ್ನೂ ಹೇಳ್ಕೊಳ್ಳೋದಿಲ್ಲ. ದೇವರು ವರ ಅನ್ನೋ ಹಾಗೆ ಅವಳ ಮುಖದಲ್ಲಿ ಸದಾ ನಗುವನ್ನು ಇರಿಸಿ ಕಳಿಸಿದ್ದಾನೆ. ಅವಳ ಮುಖದಲ್ಲಿ ಯಾವ ನೋವು ಕೂಡ ಕಾಣಿಸೋಕೆ ಆ ನಗು ಬಿಡೋದಿಲ್ಲ. ನಾನು ಅವಳನ್ನು ನೋಡಿದಾಗಲೆಲ್ಲ ಅವಳು ನಗ್ತಾನೆ ಇರ್ತಾಳೆ. ಅಶ್ವಿನ್ ಮುಖದಲ್ಲಿ ಮಂದಹಾಸ ಮಿನುಗಿತ್ತು. ಸೌರವ್, ನಾನೊಮ್ಮೆ ಅವ್ರ ಜೊತೆ ಮಾತಾಡ್ಲಾ ಎಂದಾಗ ಅಶ್ವಿನ್, ಬೇಡ, ಇದರಿಂದ ಅವಳ ನೋವಿನ ಭಾವನೆ ಹೆಚ್ಚಾಗುತ್ತೆ ಎಂದು ಮೌನವಾದ. ಸೌರವ್ ಅಶ್ವಿನ್ನನ್ನು ಬಹಳ ಹೊತ್ತು ಅಪ್ಪಿಕೊಂಡು ಬೆನ್ನು ದಡವುತ್ತಲೇ ಇದ್ದನು. ಅಶ್ವಿನ್ ದೀರ್ಘವಾಗಿ ನಿಟ್ಟುಸಿರೊಂದನ್ನು ಬಿಡುವ ಮೂಲಕ ತನ್ನನ್ನು ತಾನು ಸಾಮಾನ್ಯ ಸ್ಥಿತಿಗೆ ತರಲು ಪ್ರಯತ್ನಿಸುತ್ತಲೇ ಇದ್ದ. ಅಶ್ವಿನ್ ರಾತ್ರಿ ಮನೆಗೆ ಹಿಂತಿರುಗಿ ಮತ್ತೆ ತನ್ನ ಬಾಲ್ಕನಿಯಲ್ಲಿ ನಿಂತು ಹೊರಗಿನ ತಂಪಾದ ಗಾಳಿಯನ್ನು ಅನುಭವಿಸಲು ಪ್ರಯತ್ನಿಸುತ್ತಿದ್ದ. ಸುಮಂಗಲ ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಬಂದವರು ಬಾಗಿಲು ತೆರೆದರು. ಈಗ ನಿನ್ನ ತಲೆನೋವು ಹೇಗಿದೆ ಎಂದರು. ಅಶ್ವಿನ್ ತಾಯಿಯತ್ತ ತಿರುಗದೆಯೇ, ಇನ್ನೂ ಸ್ವಲ್ಪ ಇದೆ ಎಂದ. ಹಾಗಾದ್ರೆ ನೀನ್ ಯಾಕೆ ಗಾಳಿಲಿ ನಿಂತಿದೀಯಾ, ಒಳಗ್ ಬಾ ಎಂದರು. ಅಶ್ವಿನ್ ಒಳಗೆ ಬಂದವನು ಹಾಸಿಗೆಯ ಮೇಲೆ ಕುಳಿತ. ಸುಮಂಗಲ ಅವನ ಕಣ್ಣುಗಳನ್ನು ನೋಡಿ, ನೋಡು, ತಲೆನೋವಿಂದಾಗಿ ನಿನ್ನ ಕಣ್ಣು ಎಷ್ಟು ಕೆಂಪಾಗಿದೆ ಎಂದರು. ಹಾಮ ಎಂದ ಅಶ್ವಿನ್ ಮೌನವಾಗಿ. ಸುಮಂಗಲ ಅಶ್ವಿನ್ ಕೈಯ ಮೇಲೆ ತಮ್ಮ ಕೈ ಇಟ್ಟು, ನೋಡು, ನೀನು ನನಗೆ ಏನಾದರೂ ಹೇಳಬೇಕು ಅನ್ಕೊಂಡಿದ್ರೆ ಹಿಂಜರಿಕೆ ಇಲ್ಲದೆ ಹೇಳ್ಕೊ ಎಂದರು. ಅಶ್ವಿನ್ ಮೇಜಿನ ಮೇಲಿಂದ ಹಾಲಿನ ಲೋಟವನ್ನು ಕೈಗೆ ಎತ್ತಿಕೊಂಡು, ಇಲ್ಲ, ನನಗೇನು ಹೇಳೋದಿಲ್ಲ ಎಂದನು. ಸುಮಂಗಲ ಅಶ್ವಿನ್ ಮುಖವನ್ನು ಪ್ರೀತಿಯಿಂದ ಮುದ್ದಿಸಿ, ಸರಿ, ರೆಸ್ಟ್ ಮಾಡು ಎಂದು ಮೇಲೆ ಎದ್ದರು. ಸುಮಂಗಲ ಎದ್ದು ಕೋಣೆಯಿಂದ ಹೊರಗೆ ಹೋದ ತಕ್ಷಣ ಅಶ್ವಿನ್ ಹಾಲಿನ ಲೋಟವನ್ನು ಮತ್ತೆ ಮೇಜಿನ ಮೇಲೆ ಇಟ್ಟು ತನ್ನ ಫೋನನ್ನು ಎತ್ತಿಕೊಂಡು ಶೀತಲಾಳ ವಾಟ್ಸಪ್ ಡಿಪಿಯನ್ನು ಮತ್ತೊಮ್ಮೆ ನೋಡಲಾರಂಭಿಸಿದ. ಅದನ್ನು ನೋಡಿ ಅವನ ಮುಖದಲ್ಲಿ ಒಂದು ಕ್ಷಣ ನಗು ಮೂಡಿತು. ಅವಳ ಮುದ್ದಾದ ಮುಖವನ್ನು ತನ್ನ ಬೆರಳುಗಳಿಂದ ಸವರಿದವನ ಕಣ್ಣಲ್ಲಿ ಅವನಿಗೆ ಅರಿವಿಲ್ಲದೆ ಹನಿಗಳು ಜಾರಿದವು. ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ, ಮನದ ಮಾತು ಬಾಯಲ್ಲಿ ಬಂದಿದ್ದವು. ಫೋನನ್ನು ಹಾಸಿಗೆಯ ಮೇಲೆ ಇಟ್ಟು ಅಶ್ವಿನ್ ಹಾಗೆಯೇ ಕಣ್ಣು ಮುಚ್ಚಿದ. ಶೀತಲ್ ತನ್ನ ಫೋನನ್ನು ಕೈಯಲ್ಲಿ ಹಿಡಿದುಕೊಂಡು ಸುಮ್ಮನೆ ಕುಳಿತಿದ್ದಳು. ಕೆಲವು ನಿಮಿಷಗಳು ಕಳೆದವು. ಯಾಕೋ ಅವಳಿಗೆ ತನ್ನ ಡಿಪಿಯನ್ನು ಅಳಿಸಿ ಹಾಕಬೇಕು ಅನಿಸಿತ್ತು. ತಕ್ಷಣ ಅಳಿಸಿ ಹಾಕಿದವಳು ಭಾರವಾದ ಹೃದಯ ಹೊತ್ತು ಮಲಗಲು ಅಣಿಯಾದಳು. ಕೆಲವೇ ನಿಮಿಷಗಳು ಕಳೆದಿದ್ದವು. ಬೆಚ್ಚಿದಂತೆ ಅನಿಸಿದಾಗ ಅಶ್ವಿನ್ ಕಣ್ಣು ಬಿಟ್ಟನು. ಕಣ್ಣುಗಳನ್ನು ಉಜ್ಜುತ್ತಾ ಮತ್ತೊಮ್ಮೆ ತನ್ನ ಫೋನ್ ತೆಗೆದುಕೊಂಡು ಶೀತಲ್ ಫೋಟೋವನ್ನು ನೋಡಲು ಡಿಪಿ ತೆಗೆದಾಗ ಅದು ಬ್ಲ್ಯಾಂಕ್ ಆಗಿತ್ತು. ಅಂದರೆ ಅವಳ ಮುದ್ದು ಮುಖ ಅವನಿಗೆ ಕಾಣಲಿಲ್ಲ. ಅವಳು ಡಿಪಿ ರಿಮೂವ್ ಮಾಡಿದ್ದಾಳೆ ಎಂದು ತಿಳಿಯಲು ಅವನಿಗೆ ಜಾಸ್ತಿ ಸಮಯ ಬೇಕಾಗಲಿಲ್ಲ. ನಿದ್ರೆ ಹಠ ಹಿಡಿದು ಹಟ್ಟದ ಮೇಲೆ ಹೋಗಿ ಕುಳಿತುಕೊಂಡಿತು. ತುಂಬ ಹೊತ್ತು ಹಾಸಿಗೆಯ ಮೇಲೆ ಹೊರಳಾಡಿದವನು ಮತ್ತೆ ಎದ್ದು ಬಾಲ್ಕನಿಯಲ್ಲಿ ಹೋಗಿ ನಿಂತ. ದೀಪಾವಳಿಯ ಸಂತೋಷವು ಜನರ ಮನೆಗಳ ಜೊತೆಗೆ ಬೀದಿಗಳನ್ನು ಕೂಡ ತಲುಪಿತ್ತು. ಎಲ್ಲಿ ನೋಡಿದರೂ ಶಾಪಿಂಗ್ ಮಾಡುವ ಜನರ ಗುಂಪೇ ನೆರೆದಿತ್ತು. ಪ್ರತಿದಿನದಂತೆ ಅಶ್ವಿನ್ ಇಂದು ತನ್ನ ಕೆಲಸದಲ್ಲಿ ನಿರತನಾಗಿದ್ದನು. ಆಗ ಸೌರವ್ ಬಾಗಿಲು ತಟ್ಟುತ್ತಾ ಕ್ಯಾಬಿನ್ ಒಳಗೆ ಬಂದನು. ಅಶ್ವಿನ್ ಅವನನ್ನು ನೋಡಿ, ನೀನಿನ್ನೂ ಇಲ್ಲೇ ಇದೆಯಾ, ನಾನು ಹೊರಟು ಬಿಟ್ಟಿರ್ತೀಯಾ ಅನ್ಕೊಂಡಿದ್ದೆ ಎಂದನು ನಗುತ್ತಾ.
ಅಶ್ವಿನ್ ಎದುರಿನ ಸೀಟಿನಲ್ಲಿ ಕುಳಿತಿದ್ದ ಸೌರವ್, ನಿನ್ನ ದುಃಖದ ಕತೆನ ಕೇಳ್ದಾಗಿಂದ ನನಗೆ ಯಾವುದ್ರ ಮೇಲೂ ಗಮನ ಹರಿಸೋಕೆ ಆಗ್ತಿಲ್ಲ ಮಗ ಎಂದ. ಅಶ್ವಿನ್ ಒಮ್ಮೆ ಸೌರವ್ನತ್ತ ನೋಡಿ ಮತ್ತೆ ತನ್ನ ಕೆಲಸದಲ್ಲಿ ಮುಳುಗಿದ. ಸೌರವ್, ನೀನ್ ನನಗೆ ನಿನ್ ಫ್ಲ್ಯಾಟೇ ತೋರಿಸ್ಲಿಲ್ಲ ಎಂದು ನೆನಪಿಸುವಂತೆ ಹೇಳಿದ. ಅಶ್ವಿನ್ ಫೈಲ್ ನೋಡುತ್ತಾ, ಅಲ್ಲಿ ಇನ್ನೂ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾ ಇದೆ, ಕಂಪ್ಲೀಟ್ ಆದ್ಮೇಲೆ ನೋಡುವಂತೆ ಬಿಡು ಎಂದನು ನಿಸ್ತೇಜನಾಗಿ. ಸೌರವ್, ಆಮೇಲೆ ಬೇಕಿದ್ರೆ ನೋಡೋಣ, ಆದ್ರೆ ಈಗೊಮ್ಮೆ ನೋಡ್ಬೇಕನ್ಸಿದೆ ಎಂದ. ಅಶ್ವಿನ್, ನನಗೆ ತುಂಬ ಕೆಲಸ ಇದೆ ಜಾರಿಕೊಳ್ಳುವಂತೆ ಹೇಳಿದಾಗ ಸೌರವ್, ಸಂಜೆ 5 ಗಂಟೆಗೆ ಹೋಗೋಣ, ಈಗ ಏನಂತ ಕೆಲಸ ಇದೆ ಎಂದ ಗೆಳೆಯನತ್ತಲ್ಲೇ ನೋಟ ನೆಟ್ಟು. ಅಶ್ವಿನ್ ಕಣ್ಣುಗಳನ್ನು ಮುಚ್ಚಿ ಒಮ್ಮೆ ತೆಗೆದು ಸಹನೆಯನ್ನು ತಂದುಕೊಂಡು, ನಿನ್ಗೇನ್ ಬೇಕು ಸೌರವ್ ಎಂದ ಫೈಲನ್ನು ಪಕ್ಕಕ್ಕೆ ಸರಿಸಿ. ನಾನು ನಿನ್ನನ್ನು ಶೀತಲ್ ಜೊತೆ ನೋಡಬೇಕು. ವೇಗವಾಗಿ ಉತ್ತರ ಬಂದಿತ್ತು ಸೌರವ್ ಕಡೆಯಿಂದ. ಶೀತಲಾಳ ಹೆಸರು ಕೇಳಿದ ಕೂಡಲೇ ಅಶ್ವಿನ್ ಒಮ್ಮೆ ಫ್ರೀಸ್ ಆದಂತೆ ಕುಳಿತು ಬಿಟ್ಟ. ಇಡೀ ಲೋಕವೇ ಅವನ ಮುಂದೆ ಕಳೆದು ಹೋದಂತೆ ಭಾಸವಾಯಿತು. ಎದ್ದು ನಿಂತವನು, ಬಾ ಎಂದ. ಸೌರವ್ ತುಂಬಾ ಖುಷಿಯಿಂದ ಎದ್ದು ನಿಂತನು. ಅಶ್ವಿನ್ ಹೊರ ಬಂದು, ನೀನೇನಾ ಹೀಗೆ ಹೇಳ್ತಾ ಇರೋದು ಎಂದ ನಂಬದವನಂತೆ. ಸೌರವ್ ಹಿಂದೆಯೇ ನಡೆಯುತ್ತಾ, ಹೌದು, ಇದನ್ನ ಹೇಳ್ತಾ ಇರೋದು ನಾನೇ ಎಂದ. ಕಾರನ್ನು ತಲುಪಿದ ಅಶ್ವಿನ್ ಬಾಗಿಲು ತೆರೆದು, ನನಗೇನೊಂದು ಅರ್ಥ ಆಗ್ತಾ ಇಲ್ಲ ಎಂದ. ಮುಂದುವರೆದು, ನಿನ್ನೆಯಿಂದ ನನಗೆ ಅವಳನ್ನ ನೋಡ್ಬೇಕಂತ ತುಂಬಾ ಅನ್ನಿಸ್ತಾ ಇತ್ತು, ಆದ್ರೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನನ್ನ ಗಮನನ ಬೇರೆ ಕಡೆ ತಿರುಗಿಸಿದ್ದೆ. ಆದ್ರೆ ನೀನು ನನ್ನ ಗಮನನ ಮತ್ತೆ ಅದೇ ಕಡೆಗೆ ಕೊಂಡೊಯ್ಯುವಂತೆ ಮಾಡ್ತಾ ಇದೀಯಾ ಎಂದು ದೂರೊಂದನ್ನು ಹೇಳಿದಾಗ ಸೌರವ್ ನಕ್ಕು ಬಿಟ್ಟ. ಬಹುಶಃ ಇವತ್ತು ಮತ್ತೆ ನಾಳೆ ಅವಳಿಗೆ ರಜಾ ಇರಬಹುದು ಎಂದಾಗ ಸೌರವ್ ಒಂದು ಕ್ಷಣ ಅಶ್ವಿನ್ನತ್ತ ನೋಡಿ, ಹಾಗಾದ್ರೆ ನಾಳೆ ನಿನಗೆ ಅವಳನ್ನ ನೋಡ್ಬೇಕನ್ಸಿದ್ರೆ ಏನ್ ಮಾಡ್ತೀಯಾ ಎಂದ. ಅಶ್ವಿನ್ ಕಾರನ್ನು ಸ್ಟಾರ್ಟ್ ಮಾಡುತ್ತಾ, ಗೊತ್ತಿಲ್ಲ, ಇಲ್ಲಿವರೆಗೆ ಹೃದಯ ಏನ್ ಹೇಳಿದ್ಯೋ ಅದನ್ನೇ ಕೇಳಿದೀನಿ, ನಾಳೆನೂ ಸಹ ಹಾಗೆ ವಿರಕ್ತಿ ಹೊಂದಿದವನಂತೆ ಹೇಳಿದಾಗ ಸೌರವ್ ಕ್ಷಣ ಬೆಚ್ಚಿದ. ಸ್ವಲ್ಪ ಹೊತ್ತಿನಲ್ಲೇ ಶೀತಲ್ ಆಫೀಸಿನ ಹೊರಗೆ ಕಾರು ನಿಂತಿತ್ತು. ಸೌರವ್ ಹೊರಗೆ ಹೋದನು. ಆದರೆ ಅಶ್ವಿನ್ ದೀರ್ಘವಾದ ಉಸಿರು ತೆಗೆದುಕೊಂಡು 2 ನಿಮಿಷಗಳಿಗಿಂತ ಜಾಸ್ತಿ ಇಲ್ಲಿ ಇರಬಾರದು ಅಷ್ಟೆ ಎಂದು ಮನದಲ್ಲೇ ಅಂದುಕೊಂಡು ಗೆಳೆಯನ ಹಿಂದೆ ನಡೆದ. ಅಲ್ಲಿ ಸೌರವ್ ಜೊತೆ ಶೀತಲ್ ಆಫೀಸಿನನ್ನು ಪ್ರವೇಶಿಸಿ ಅವಳ ಕ್ಯಾಬಿನ್ ಬಾಗಿಲು ತೆರೆದಾಗ ಅಲ್ಲಿ ಶೀತಲ್ ಬದಲಿಗೆ ವಿಷ್ಣುವನ್ನು ನೋಡಿದಾಗ ಇಷ್ಟೂ ಹೊತ್ತು ಬೋರ್ಗರೆಯುತ್ತಿದ್ದ ಅವನ ಹೃದಯದಲ್ಲಿನ ಎಲ್ಲ ಅಲೆಗಳು ಒಮ್ಮೆಲೆ ಶಾಂತವಾದವು. ಅಶ್ವಿನ್ನನ್ನು ನೋಡಿದ ವಿಷ್ಣು, ಹಲೋ ಸರ್ ಎಂದು ತನ್ನ 32 ಹಲ್ಲುಗಳ ಪರಿಚಯ ಮಾಡಿಸಿದಳು. ಅಶ್ವಿನ್ ಅವಳ ಮಾತಿನತ್ತ ಗಮನ ಕೊಡದೆ ಶೀತಲ್ ಎನ್ನುತ್ತಾ ಕ್ಯಾಬಿನ್ ಸುತ್ತಲೂ ಕಣ್ಣಾಡಿಸಿದ. ಅವನನ್ನು ಒಮ್ಮೆ ಗೊಂದಲದಲ್ಲಿ ನೋಡಿದ ವಿಷ್ಣು, ಶೀತಲ್ ಮೇಡಮ್ ಇವತ್ತು ಬೇಗ ಹೊರಟ್ಬಿಟ್ರು, ನೀವು ದಯವಿಟ್ಟು ಕುಳಿತುಕೊಳ್ಳಿ, ನಾನು ಅವ್ರ ಕೆಲಸ ಮಾಡ್ತಾ ಇದ್ದೀನಿ ಎಂದಳು. ಅಶ್ವಿನ್ ಏನು ಹೇಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಸೌರವ್ ಪರಿಸ್ಥಿತಿಯನ್ನು ನಿಭಾಯಿಸಲು, ವಾಸ್ತವವಾಗಿ ನಾನು ಅವ್ರ ಜೊತೆ ಮಾತಾಡೋಕೆ ಬಂದಿದ್ದೆ ಎಂದ. ವಿಷ್ಣು, ನಿಮ್ಗೇನಾದರೂ ಅರ್ಜೆನ್ಸಿ ಇದ್ರೆ ನೀವು ಅವ್ರಿಗೆ ಕಾಲ್ ಮಾಡಬಹುದು ಎಂದಳು. ಸೌರವ್ ಅಶ್ವಿನ್ ಕಡೆ ನೋಡಿದನು. ನಂತರ ಓಕೆ ಥ್ಯಾಂಕ್ಸ್ ಎಂದನು. ಇಷ್ಟೂ ಹೊತ್ತು ಸುಮ್ಮನೆ ಕುಳಿತಿದ್ದ ಅಶ್ವಿನ್ ಇದ್ದಕ್ಕಿದ್ದಂತೆ, ದೀಪಾವಳಿ ಹಾಲಿಡೇಸ್ ಯಾವಾಗ ಪ್ರಾರಂಭ ಆಗುತ್ತೆ ಎಂದು ಕೇಳಿದನು. ವಿಷ್ಣು ಖುಷಿಯಿಂದ ಮೊಗವರಳಿಸಿ, ಇವತ್ತಿಂದಾನೇ ಸರ್, ಆದರೆ ನಿಮ್ಗಿನ್ನೂ ಏನಾದರೂ ಕೆಲಸ ಇದ್ರೆ ದಯವಿಟ್ಟು ನನಗೆ ಕಾಲ್ ಮಾಡಿ ಎಂದು ಹೇಳಿದಳು. ಅಶ್ವಿನ್ ಓಕೆ ಥ್ಯಾಂಕ್ಸ್ ಎಂದು ಹೇಳಿ ಎದ್ದು ಹೊರಗೆ ಬಂದನು. ಸೌರವ್ ಕೂಡ ಅವನನ್ನು ಹಿಂಬಾಲಿಸಿದನು. ಆಫೀಸಿನಿಂದ ಹೊರಬರುತ್ತಾ ಅಶ್ವಿನ್ 2 ಕೈಗಳನ್ನು ಸೊಂಟದ ಮೇಲೆ ಇಟ್ಟುಕೊಂಡು ಹೇಳಿದ, ಇಲ್ಲಿವರೆಗೆ ನಾನು ಯಾರನ್ನು ಉದ್ದೇಶಪೂರ್ವಕವಾಗಿ ಭೇಟಿಯಾಗೋಕೆ ಪ್ರಯತ್ನಿಸಿಲ್ಲ. ಪ್ರತಿಯೊಂದು ಸನ್ನಿವೇಶದಲ್ಲೂ ವಿಧಿ ನಮ್ಮನ್ನ ಒಟ್ಟಿಗೆ ಸೇರಿಸಿದೆ.
ಆದರೆ ಈ ದಿನ ನಾನು ಅವಳನ್ನ ಭೇಟಿಯಾಗೋಕೆ ಇಷ್ಟಪಟ್ಟಾಗ ಎಂದು ನಿಲ್ಲಿಸಿದ. ಅಂದ್ರೆ ವಿಧಿ ಬಯಸ್ತಾ ಇದೆ ನಾವು ಶೀತಲ್ ಮನೆಗೆ ಹೋಗ್ಬೇಕಂತ ಎಂದು ಹಿಂದೆ ನಿಂತ ಸೌರವ್ ಹೇಳಿ ನಕ್ಕ. ಅಶ್ವಿನ್ ಅವನನ್ನು ಒಮ್ಮೆ ದಿಟ್ಟಿಸಿ ನೋಡಿ ನಂತರ ಹಿಂತಿರುಗಿ ಕಾರಿನಲ್ಲಿ ಕುಳಿತುಕೊಂಡನು. ಸೌರವ್ ಅವನ ಪಕ್ಕದ ಸೀಟಿನಲ್ಲಿ ಕುಳಿತು, ನೀನು ಓಕೆ ಅಂದ್ರೆ ನಾವು ಅವ್ರ ಮನೆಗೆ ಹೋಗಬಹುದು ಎಂದ. ಸೌರವ್ ಕಡೆ ಒಮ್ಮೆ ನೋಡಿದ ಅಶ್ವಿನ್ ಕಾರನ್ನು ಮುಂದಕ್ಕೆ ಚಲಿಸಿದ. 2 ದಿನಗಳು ಕಳೆದಿದ್ದವು. ಆ ದಿನದ ನಂತರ ಅಶ್ವಿನ್ ಶೀತಲಾಳನ್ನು ನೋಡಲು ಹೋಗಿರಲಿಲ್ಲ. ಆದರೆ ಅವಳ ಸ್ಥಿತಿಯನ್ನು ಅವನು ನೋಡುತ್ತಿದ್ದ ರೀತಿ ಒಂದು ಕಡೆ ಅವನನ್ನು ಒಳಗಿನಿಂದ ಕಾಡುತ್ತಿತ್ತು. ಪೂಜೆ, ದಾನ ಮತ್ತು ಶಾಪಿಂಗ್ ಕಾರಣ ಅಶ್ವಿನ್ ಈ 2 ದಿನಗಳು ತುಂಬಾ ಬ್ಯುಸಿಯಾಗಿದ್ದನು. ಈ ಬಾರಿ ಸುಮಂಗಲಾರವರು ತಮ್ಮ ಶಾಪಿಂಗ್ನಲ್ಲಿ ಭಾವನಾ ಮತ್ತು ಅಶ್ವಿನ್ನನ್ನು ತಮ್ಮೊಟ್ಟಿಗೆ ಸೇರಿಸಿಕೊಂಡಿದ್ದರು. ಇದರಲ್ಲಿ ಅಶ್ವಿನ್ ಎಲ್ಲವನ್ನೂ ನೋಡಿಕೊಳ್ಳುತ್ತಿದ್ದನು. ಆದರೆ ಭಾವನಾ ತನ್ನ ಫೋನ್ ಹಿಡಿದುಕೊಂಡು ಬೇರೆಯದೇ ಲೋಕದಲ್ಲಿ ಮುಳುಗಿ ಹೋಗಿದ್ದಳು. ಅಶ್ವಿನ್ಗೆ ಇದು ಯಾವುದೇ ವ್ಯತ್ಯಾಸವನ್ನುಂಟು ಮಾಡಲಿಲ್ಲ. ಆದರೆ ಈ ವಿಷಯ ಸುಮಂಗಲಾರನ್ನು ಮತ್ತೆ ಮತ್ತೆ ಕಾಡುತ್ತಿತ್ತು. ಅಶ್ವಿನ್ ಸಮಯ ಸಿಕ್ಕಾಗಲೆಲ್ಲ ಶೀತಲಾಳ ವಾಟ್ಸಪ್ ಡಿಪಿಯನ್ನು ತನ್ನ ಫೋನಿನಲ್ಲಿ ಚೆಕ್ ಮಾಡುತ್ತಿದ್ದ. ಆದರೆ ಅವಳು ತನ್ನ ಡಿಪಿ ಅಥವಾ ಸ್ಟೇಟಸ್ ಅನ್ನು ಬದಲಾಯಿಸುತ್ತಿರಲಿಲ್ಲ. ಈ 2 ದಿನಗಳು ಮತ್ತೊಮ್ಮೆ ಅಶ್ವಿನ್ಗೆ ಶೀತಲ್ ಬಗ್ಗೆ ತುಂಬಾ ಅಸಮಾಧಾನವನ್ನು ಮೂಡಿಸಿದ್ದವು. ಈಗ ಸೌರವ್ ಕೂಡ ತನ್ನ ಚಡಪಡಿಕೆಯನ್ನು ಇನ್ನಷ್ಟು ಹೆಚ್ಚಿಸಲು ಪ್ರಾರಂಭಿಸಿದನು. ಅವನು ಪ್ರತಿ ಸಂದರ್ಭದಲ್ಲೂ ಶೀತಲ್ ಒಬ್ಬಂಟಿಯಾಗಿದ್ದಾಳೆಂದು ಶೀತಲ್ಗೆ ಅರಿವು ಮೂಡಿಸುವ ಪ್ರಯತ್ನ ನಡೆಸುತ್ತಿದ್ದನು. ಅವಳ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಅವಳನ್ನು ಹೇಗೆ ನೋಡಿಕೊಳ್ಳುತ್ತಾರೆಂದು ಸೌರವ್ ಅವನಿಗೆ ಹೇಳುತ್ತಿದ್ದನು. ಅವಳು ತನ್ನ ಸ್ಟಡಿ ಮತ್ತು ಕೆಲಸವನ್ನು ಒಂದೇ ಸಮಯದಲ್ಲಿ ಹೇಗೆ ಮಾಡ್ತಾಳೆ ಎಂದೆಲ್ಲ ಪ್ರಶ್ನೆ ಮಾಡುತ್ತಿದ್ದನು. ಈ 2 ದಿನಗಳನ್ನು ಹೇಗೆ ಕಳೆದಿದ್ದ ಎಂಬುದು ಅಶ್ವಿನ್ಗೆ ಮಾತ್ರ ತಿಳಿದಿತ್ತು. ಈ ಬಾರಿ ದೀಪಾವಳಿಯ ಬದಲು ದೀಪಾವಳಿಯ ನಂತರ ಮುಗಿಯುವ ರಜಾ ದಿನಗಳಿಗಾಗಿ ಅವನು ಕಾಯುತ್ತಿದ್ದ. ಇಂದು ದೀಪಾವಳಿ, ಹಾಗಾಗಿ ಬೆಳಿಗ್ಗೆಯಿಂದಲೇ ಎಲ್ಲೆಡೆ ಪೂಜೆ ಆರಂಭವಾಗಿತ್ತು. ಅಶ್ವಿನ್ ಬೆಳಿಗ್ಗೆ ಮೊದಲು ಹಸುವಿನ ಕಾಲಿಗೆ ನಮಸ್ಕರಿಸಿ ಅದಕ್ಕೆ ಪೂಜೆ ಸಲ್ಲಿಸಿ ಬಂದಿದ್ದ. ಕಾರು ಚಾಲನೆ ಮಾಡುವಾಗ ಬೆಳಿಗ್ಗೆಯಿಂದ ಬರುತ್ತಿದ್ದ ಸಂದೇಶಗಳಿಗಾಗಿ ಅಶ್ವಿನ್ನ ಕಣ್ಣುಗಳು ಮತ್ತೊಮ್ಮೆ ಫೋನ್ ಪರದೆಯ ಮೇಲೆ ಬಿದ್ದವು. ಆದರೆ ಒಂದು ಕೈಯಿಂದ ಸ್ಟೇರಿಂಗ್ ಹಿಡಿದುಕೊಂಡು ಇನ್ನೊಂದು ಕೈಯಿಂದ ಅಶ್ವಿನ್ ತನ್ನ ಫೋನ್ ತೆಗೆದುಕೊಂಡು ಪರದೆಯನ್ನು ನೋಡಿದ. ಒಂದು ಕ್ಷಣ ಅವನ ಹೃದಯ ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭಿಸಿತು. ಅವನು ಕಾರನ್ನು ಸೈಡಿಗೆ ನಿಲ್ಲಿಸಿ ಸ್ವಲ್ಪ ಸಮಯದ ಹಿಂದೆ ಶೀತಲಾಳಿಂದ ಬಂದ ಮೆಸೇಜ್ ಅನ್ನು ತಕ್ಷಣ ಓದಿದ. ಆ 2 ಪದಗಳ ಸಂದೇಶವು ಅವನಿಗೆ 1000 ಪಟ್ಟು ಸಂತೋಷವನ್ನು ನೀಡಿತ್ತು. ಆ ಮೆಸೇಜ್ ನೋಡಲು ತುಂಬಾ ಸರಳವಾಗಿತ್ತು. ದೀಪಾವಳಿಯ ಶುಭಾಶಯಗಳು, ಇದಿಷ್ಟೇ. ಆದರೆ ಈ ಸಂದೇಶ ಅಶ್ವಿನ್ಗೆ ಅದೆಷ್ಟೋ ಸಮಾಧಾನವನ್ನು ತಂದಿತ್ತು. ಮಾತ್ರವಲ್ಲದೆ ಈಗ ಅವನು ಶೀತಲ್ಗೆ ತಾನು ಕೂಡ ಮೆಸೇಜ್ ಕಳುಹಿಸಬಹುದೆಂಬ ಭರವಸೆಯನ್ನು ನೀಡಿತ್ತು. ಅವನ ಬೆರಳುಗಳು ತಕ್ಷಣವೇ ಕಾರ್ಯಕ್ಕೆ ಇಳಿದವು. ದೀಪಾವಳಿಯ ಶುಭಾಶಯ ಮೆಸೇಜ್ ಅನ್ನು ಟೈಪ್ ಮಾಡಿದವು. ಆದರೆ ಅವನು ಅದನ್ನು ಕಳುಹಿಸಲು ಹೋದಾಗ ಅದ್ಯಾಕೋ ಇದ್ದಕ್ಕಿದ್ದಂತೆ ಅವನ ಬೆರಳುಗಳು ಅಲ್ಲೇ ನಿಂತು ಹೋದವು. ಅಶ್ವಿನ್ ಫೋನಿನಿಂದ ತನ್ನ ಕಣ್ಣುಗಳನ್ನು ತೆಗೆದು ಮುಂದೆ ನೋಡಲು ಪ್ರಾರಂಭಿಸಿದನು. ಮರುಕ್ಷಣವೇ ಅವನ ಬೆರಳುಗಳು ಆ ಮೆಸೇಜ್ ಅನ್ನು ಅಳಿಸಿ ಹಾಕಿದವು. ಅವನ ಕೈಗಳು ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಮುಂದೆ ಸಾಗಿದವು. ಅವನ ಹೃದಯದಲ್ಲಿ ದೊಡ್ಡ ಪ್ರಳಯವೇ ನಡೆಯುತ್ತಿತ್ತು. ಆದರೆ ಅವನು ಹೊರಗೆ ಶಾಂತನಾಗಿದ್ದನು. ಇಂದು ಆಫೀಸಿನಲ್ಲಿ ವಿಶೇಷ ಪೂಜೆ ಇತ್ತು. ಆದ್ದರಿಂದ ಅಶ್ವಿನ್ ಅಲ್ಲಿಂದ ಹೊರಡುವ ಹೊತ್ತಿಗೆ ಮಧ್ಯಾಹ್ನ 2 ಗಂಟೆಯಾಗಿತ್ತು. ಆ ಆಶ್ರಮದ ನಂತರ ದೇವಾಲಯ, ಆ ನಂತರ ಸಂಜೆಯಾಯಿತು. ಇಡೀ ನಗರವು ವರ್ಣರಂಜಿತ ದೀಪಗಳಿಂದ ಬೆಳಗಿತು. ಪಟಾಕಿಗಳ ಶಬ್ದ ಮತ್ತು ಹೂಬತ್ತಿಯ ಸುವಾಸನೆಯು ಮನಸ್ಸನ್ನು ಹೇಗೋ ಸಂತೋಷಪಡಿಸುತ್ತಿತ್ತು.
ಒಳಗೆ ಅಶಾಂತಿಯ ಘೋರ ಯುದ್ಧವೇ ನಡೆಯುತ್ತಿತ್ತು. ದೀಪಾವಳಿ ಪೂಜೆಯನ್ನು ಅಶ್ವಿನ್ ಅವರ ಮನೆಯಲ್ಲಿಯೂ ಒಳ್ಳೆಯ ಸಮಯದಲ್ಲಿ ಮಾಡಲಾಯಿತು. ನಂತರ ಮನೆಯಲ್ಲಿ ಕೆಲಸ ಮಾಡುವ ಜನರು ಹೊರಗೆ ಶುಭ ಪಟಾಕಿಗಳನ್ನು ಹಚ್ಚಲು ಪ್ರಾರಂಭಿಸಿದರು. ಅಶ್ವಿನ್ ಸೇರಿದಂತೆ ಎಲ್ಲರೂ ಅಲ್ಲಿಯೇ ನಿಂತು ನೋಡುತ್ತಿದ್ದರು. ಅಷ್ಟರಲ್ಲಿ ಕಾರೊಂದು ಬಂದು ನಿಂತಿತು. ಆ ಕಾರು ಭಾವನಾಳ ತಂದೆಯದಾಗಿತ್ತು. ಭಾವನಾ ಜೊತೆ ಅವಳ ಹೆತ್ತವರೂ ಸಹ ಬಂದಿದ್ದರು. ಅವರನ್ನು ನೋಡಿದ ಅಶ್ವಿನ್ ಅವರ ಬಳಿ ಹೋಗಿ ಇಬ್ಬರ ಪಾದಗಳನ್ನು ಮುಟ್ಟಿ ನಂತರ ಭಾವನಾಗೆ ದೀಪಾವಳಿಯ ಶುಭಾಶಯಗಳನ್ನು ಕೋರಿದನು. ಆಗಲೇ ರಾತ್ರಿ 8 ಗಂಟೆಯಾಗಿತ್ತು. ಶೀತಲ್ ಅದಾದ ನಂತರ ಬೇರೆ ಯಾವುದೇ ಮೆಸೇಜನ್ನು ಕಳುಹಿಸಿರಲಿಲ್ಲ. ಅಶ್ವಿನ್ ಬೆಳಿಗ್ಗೆಯಿಂದ ಅದೇ ಸಂದೇಶವನ್ನು ಸುಮಾರು 10 ಬಾರಿ ಓದಿದ್ದನು. ಆದರೆ ಅವನು ಇನ್ನೂ ಅದಕ್ಕೆ ಉತ್ತರಿಸಿರಲಿಲ್ಲ. ಮನೆಯ ತುಂಬ ಜನಗಳಿದ್ದ ಕಾರಣ ಹಬ್ಬಕ್ಕೆ ವಿಶೇಷ ಮೆರುಗನ್ನು ಕೊಟ್ಟಿತ್ತು. ಎಲ್ಲರೂ ಒಂದೆಡೆ ಕುಳಿತು ಹರಟೆಯಲ್ಲಿ ತೊಡಗಿಕೊಂಡಿದ್ದರು. ಆದರೆ ಅಶ್ವಿನ್ ಎಲ್ಲರ ಮಧ್ಯದಿಂದ ಎದ್ದು ತನ್ನ ರೂಮಿಗೆ ಹೋದನು. ಯಾಕೋ ಅವನಿಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ. ಎಲ್ಲ ಖಾಲಿ ಖಾಲಿ ಆದಂತೆ ಅನಿಸಿತು. ಬಾಲ್ಕನಿಯಲ್ಲಿ ಬಂದು ನಿಂತ. ಆಕಾಶ ವಿಶೇಷವಾದ ಪಟಾಕಿಗಳಿಂದ ಕಂಗೊಳಿಸುತ್ತಿತ್ತು. ಆದರೆ ಶೀತಲ್, ಅವನ ಮನ ಮತ್ತೆ ಮೌನವಾಯಿತು. ಅಶ್ವಿನ್ ಈಗಾಗಲೇ ಶೀತಲ್ಗೆ ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದ. ಆದ್ದರಿಂದ ಬೇರೆ ಏನನ್ನು ಯೋಚಿಸುವ ಪ್ರಶ್ನೆಯೇ ಇರಲಿಲ್ಲ. ಏನೂ ಆಗದಿದ್ದರೂ ಬಹಳಷ್ಟು ನಡೆದಿತ್ತು. ಶೀತಲ್ ಬೆಳಿಗ್ಗೆಯೇ ಅಶ್ವಿನ್ಗೆ ಮೆಸೇಜ್ ಕಳುಹಿಸಿದ್ದಳು. ಆದರೆ ಅಶ್ವಿನ್ ಸ್ವಲ್ಪ ಹೊತ್ತು ಹಾಗೆಯೇ ನಿಂತಿದ್ದವನು ನಂತರ ಫೋನ್ ತೆಗೆದು ಶೀತಲ್ ನಂಬರ್ಗೆ ಕಾಲ್ ಮಾಡಿದ. ಸುಮಾರು 3 ರಿಂಗುಗಳ ನಂತರ ಫೋನ್ ರಿಸೀವ್ ಆಗಿತ್ತು. ಶೀತಲ್ ತುಂಬ ಸಂತೋಷದಲ್ಲಿ ಇರುವಂತೆ ಮಾತನಾಡಿದಳು. ದೀಪಾವಳಿಯ ಶುಭಾಶಯಗಳು. ಅವಳೇ ಮತ್ತೊಮ್ಮೆ ವಿಶ್ ಮಾಡಿದಳು. ಶೀತಲ್ ಧ್ವನಿಯು ಅಶ್ವಿನ್ ಮನಸ್ಸಿನಲ್ಲಿರುವ ಎಲ್ಲ ಆಲೋಚನೆಗಳನ್ನು ಒಮ್ಮೆಲೆ ಹೊರಹಾಕಿಸಿತು. ಅವನ ಮುಖದಲ್ಲಿ ನಗು ಕಾಣಿಸಿಕೊಂಡಿತ್ತು. ಆ ನಗುವನ್ನೇ ಅವನು ಯಾವಾಗಲೂ ನಿಜವಾದ ಸಂತೋಷ ಎಂದು ಕರೆಯುತ್ತಿದ್ದ. ಅಶ್ವಿನ್ ಕೂಡ ದೀಪಾವಳಿಯ ಶುಭಾಶಯಗಳು ಎಂದಾಗ ಶೀತಲ್, ನೀವು ನಿಮ್ಮ ಪೂಜೆ ಮುಗಿಸಿದ್ರಾ ಎಂದಳು. ಅಶ್ವಿನ್ ಹಾಂ ಹೌದು ಎಂದ. ಶೀತಲ್, ನಾವು ಪಟಾಕಿಗಳನ್ನ ಹೊಡಿತಾ ಇದ್ದೀವಿ ಕುಣಿಯುವಂತೆ ಹೇಳಿದಳು. ಶೀತಲ್ ಧ್ವನಿ ಮತ್ತು ಮಾತುಗಳು ಎಷ್ಟು ಉತ್ಸಾಹದಿಂದ ತುಂಬಿ ಹೋಗಿದ್ದವು ಎಂದರೆ ಅಶ್ವಿನ್ ಮುಖದಲ್ಲಿ ಇದ್ದಕ್ಕಿದ್ದಂತೆ ನಗು ಕಾಣಿಸಿಕೊಂಡಿತು. ಅಶ್ವಿನ್, ಓಕೆ, ನಾನು ಬಾಲ್ಯದಲ್ಲಿ ಅದನ್ನೆಲ್ಲ ಮಾಡಿದ್ದೆ ಎಂದ. ಶೀತಲ್, ಓ ಹೌದಾ, ನನಗೆ ಆನೆ ಪಟಾಕಿ ಅಂದರೆ ತುಂಬ ಇಷ್ಟ ಎಂದಳು. ಶೀತಲ್ ಮಾತು ಕೇಳಿದ ನಂತರ ಅಶ್ವಿನ್ ಮುಖದಲ್ಲಿ ಮತ್ತೊಮ್ಮೆ ನಗು ಕಾಣಿಸಿಕೊಂಡಿತ್ತು. ಅಶ್ವಿನ್ ಮರಳಿ, ನೀವು ನಿಮ್ಮ ಪೂಜೆ ಮುಗಿಸಿದ್ರಾ ಎಂದು ಕೇಳಿದ. ಶೀತಲ್, ಇಲ್ಲ, ಚಿಕ್ಕಪ್ಪನ ಅಂಗಡಿಲಿ ಪೂಜೆ ಇದೆ, ಅದಾದ ನಂತರ ಮನೇಲಿ 10 ಗಂಟೆ ಮೇಲೇನೆ ಪೂಜೆ ಎಂದಳು. ಮುಗುಳ್ನಗುತ್ತಾ ಅಶ್ವಿನ್ ಮೌನವಾದನು. ಆ ಕ್ಷಣದಲ್ಲಿ ಶೀತಲ್ ಕೂಡ ಮೌನವಾದಳು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಶೀತಲ್, ಮತ್ತೆ ಹಬ್ಬದ ಸಂಭ್ರಮ ಸಡಗರ ಜೋರ ಎಂದಳು. ಮರುಕ್ಷಣವೇ ಅಶ್ವಿನ್, ನಾನು ನಿನ್ನನ್ನು ಭೇಟಿಯಾಗಬಹುದಾ ಎಂದ. ಇದ್ದಕ್ಕಿದ್ದಂತೆ ಶೀತಲ್ಗೆ ಉಸಿರುಗಟ್ಟಿದಂತೆ ಭಾಸವಾಯಿತು. ಅವಳಿಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಎಲ್ಲೋ ಮನಸ್ಸಿನಾಳದಲ್ಲಿ ಅವಳು ಕೂಡ ಅದೇ ಬಯಸಿದ್ದಳು. ಆದರೆ ಅವಳ ಹೃದಯ ಹೌದು ಎಂದು ಹೇಳಲು ಎಣಗಾಡುತ್ತಿತ್ತು. ಮರುಕ್ಷಣವೇ ಶೀತಲ್ ಓಕೆ ಎಂದಳು. ಅವಳು ಈ ಮಾತನ್ನು ಹೇಗೆ ಹೇಳಿದಳೆಂದು ಅಶ್ವಿನ್ಗೆ ನಿಜವಾಗಲೂ ಅರ್ಥವಾಗಲಿಲ್ಲ. ಆದರೆ ಬೆಳಿಗ್ಗೆಯಿಂದ ಶಾಂತವಾಗಿದ್ದ ಅವನ ಹೃದಯ ಈಗ ತನ್ನ ಕೆಲಸವನ್ನು ಶುರು ಮಾಡಿದೆ ಎಂದು ಅವನಿಗೆ ಅನಿಸಿತ್ತು. ಅಶ್ವಿನ್, ನಾನೀಗ ಬರ್ತಾ ಇದ್ದೀನಿ ಎಂದಾಗ, ನೀವಲ್ಲಿಂದ ಹೊರಬಂದ ತಕ್ಷಣ ನನಗೆ ಕಾಲ್ ಮಾಡಿ ಆಯ್ತಾ ಎಂದಳು. ಅಶ್ವಿನ್ ಓಕೆ ಎಂದನು. ಮರುಕ್ಷಣವೇ ಶೀತಲ್ ಕಾಲ್ ಕಟ್ ಮಾಡಿದಳು. ಆದರೆ ಅಶ್ವಿನ್ ಹಾಗೆಯೇ ನಿಂತಿದ್ದ. ನಂತರ ಮರುಕ್ಷಣವೇ ಅವನು ತಕ್ಷಣ ತನ್ನ ಕಪಾಟಿನ ಕಡೆಗೆ ಹೋದನು.
ಮತ್ತು ತನ್ನ ಚಿನ್ನದ ಮತ್ತು ಬಿಳಿ ಕುರ್ತಾ ಪೈಜಾಮವನ್ನು ಬದಲಾಯಿಸಿ ನೀಲಿ ಜೀನ್ಸ್ ಮತ್ತು ಮೆರೂನ್ ಶರ್ಟ್ ತೊಟ್ಟನು. ತನ್ನ ಶರ್ಟ್ನ ತೋಳುಗಳನ್ನು ಮಡಚಿಕೊಂಡು ಹಾಗೆಯೇ ಮೆಟ್ಟಿಲಿಳಿದು ಬಂದವನು ಹಾಲ್ನಲ್ಲಿ ಕುಳಿತಿದ್ದ ಎಲ್ಲರನ್ನೂ ನಿರ್ಲಕ್ಷಿಸಿ ಹೊರಗೆ ನಡೆದನು. ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ, ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ. ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೊಸಬ್ರು ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.